ಶುಭೋದಯ. ಇವಾಗ ಒಂದು ಸ್ಪೋರ್ಟ್ಸ್ ಶೂಸ್ ತೊಗೋತೀರಾ. ಆ ಸ್ಪೋರ್ಟ್ಸ್ ಶೂಸ್ ಹಾಕೊಂಡು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದ್ರ ಕೆಳಗಡೆ ಕಲ್ಲು ಮುಳ್ಳು ಎಲ್ಲ ಬಂದರೆ ನಿಮ್ಗೆ ಹರ್ಟ್ ಆಗೋದಿಲ್ಲ, ಯಾಕೆಂದರೆ ಆ ಶೂಸು ನಿಮ್ಮನ್ನು ಪ್ರಿವೆಂಟ್ ಮಾಡ್ತಾ ಇರುತ್ತೆ. ಅದೇ ಒಂದು ಚಿಕ್ಕ ಕಲ್ಲು ಸ್ಪೋರ್ಟ್ಸ್ ಶೂಸ್ ಒಳಗಿತ್ತು ಅಂದ್ಕೊಳ್ಳಿ, ಒಂದು 2 ಹೆಜ್ಜೆ ನಡೆಯೋಕ್ಕಾಗೋದಿಲ್ಲ. ಇಮಿಡಿಯೇಟಾಗಿ ಶೂ ತೆಗೆದುಬಿಟ್ಟು ಆ ಕಲ್ಲನ್ನ ಆಚೆ ತೆಗಿತೀರಾ. ಏನಂದರೆ ನಾನು ಹೇಳೋಕ್ಕೆ ಬರ್ತಾ ಇರೋದು, ಔಟರ್ ಕಾಂಪಿಟೇಷನ್ಗಿಂತ ಇನ್ನರ್ ಕಾನ್ಫ್ಲಿಕ್ಟ್ನ ಗೆಲ್ಲೋದು ಬಹಳ ಮುಖ್ಯ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಜ್ವರ, ಕೆಮ್ಮು, ನೆಗಡಿ ಆದರೆ ಅದಕ್ಕೆ ಆದಂಥ ಸಿಮ್ಟಮ್ಸ್ ಇರುತ್ತೆ, ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬೇಗ ಔಷಧಿ ಕೊಟ್ಟು ಅದನ್ನ ಗುಣಪಡಿಸ್ತಾರೆ. ಆದರೆ ಈ ಕ್ಯಾನ್ಸರ್ ಅಂತ ಬಂದರೆ ಕ್ಯಾನ್ಸರ್ಗೆ ನೋವಿಲ್ಲ, ಅದು ಫೈನಲ್ ಸ್ಟೇಜ್ಗೆ ಹೋಗೋ ತನಕ ಗೊತ್ತೇ ಆಗಲ್ಲ. ಅದು ಇನ್ನರ್ ಕಾನ್ಫ್ಲಿಕ್ಟ್ ನಾನು ಹೇಳೋದು. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ಗಂಧದ ಮರ ಇರುತ್ತೆ, ಆದರೆ ಒಳಗಡೆಯಿಂದ ಗೆದ್ದಲಿಡುತ್ತಿರುತ್ತೆ. ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಆಚೆಯಿಂದ, ಆದರೆ ಒಳಗಡೆ ಇರೋ ಕಾನ್ಫ್ಲಿಕ್ಟು ಗೆದ್ದಲಿಡ್ದಿರುತ್ತೆ. ಸೊ ನಾನು ಯಾವಾಗಲೂ ಹೇಳೋದೇನು ಅಂತಂದರೆ, ಔಟರ್ ಕಾಂಪಿಟೇಷನ್ನ ಯಾವಾಗ ಬೇಕಾದ್ರೂ ಗೆಲ್ಬೋದು, ಆ ಇನ್ನರ್ ಕಾನ್ಫ್ಲಿಕ್ಟ್ನ ಗೆಲ್ತ್ರೆ ನೀವು ಗೆದ್ದಂಗೆ. ಇದುವೇ ನಿತ್ಯ ಸತ್ಯ.